Hi dear students. In the last class, we understood about the parts of speech. Today, let us move to the next part of the grammar, that is prefixes and suffixes. ಲಾಸ್ಟ್ ಕ್ಲಾಸಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ 8 ಪಾರ್ಟ್ಸ್ ಆಫ್ ಸ್ಪೀಚ್ನ ನೋಡಿದ್ವಿ. ಇವತ್ತು ಪ್ರಿಫಿಕ್ಸಸ್ ಮತ್ತು ಸಫಿಕ್ಸಸ್ ಅಂದ್ರೇನು ಅಂತ ಹೇಳ್ಬಿಟ್ಟು ನೋಡೋಣ. ಇದನ್ನು ನೀವು SLCಲಿ ಓದಿದ್ರಿ ಮತ್ತು ಸ್ವಲ್ಪ ಮಟ್ಟಿಗೆ ಈಗ PUಗೂ ಕೂಡ ಇದು ಕವರ್ ಆಗೋದ್ರಿಂದ ಇದನ್ನು ಒಂದು ಪಾರ್ಟಾಗಿ ಬ್ರಿಡ್ಜ್ ಕೋರ್ಸಲ್ಲಿ ಸ್ಟಡಿ ಮಾಡೋದು ಉತ್ತಮ ಅಂತ ನನಗನ್ನಿಸ್ತು. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಂದು ಟಾಪಿಕ್ಕಾಗಿ. ಸೊ ಬಿಫೋರ್ ಗೋಯಿಂಗ್ ಟು ದ ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್, ಲೆಟ್ ಅಸ್ ನೋ ದ ಮೀನಿಂಗ್ ಆಫ್ ಅಫಿಕ್ಸಸ್. ಅಫಿಕ್ಸಸ್ದು ಮೀನಿಂಗ್ಗಳು ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಅಫಿಕ್ಸಸ್ ಆರ್ ಪಾರ್ಟ್ಸ್ ಆಫ್ ಎ ವರ್ಡ್ ದಟ್ ಆರ್ ಅಟ್ ದ ಬಿಗಿನಿಂಗ್ ಆರ್ ಎಂಡ್ ಆ್ಯಂಡ್ ಚೇಂಜ್ ದ ಮೀನಿಂಗ್ ಆಫ್ ದ ವರ್ಡ್. ಅಫಿಕ್ಸಸ್ಗೆ ಡೆಫಿನೇಷನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಅಫಿಕ್ಸಸ್ ಆರ್ ನಥಿಂಗ್ ಬಟ್ ಪಾರ್ಟ್ಸ್ ಆಫ್ ಎ ವರ್ಡಿನ ಒಂದು ಪಾರ್ಟ್ ಅದು. ದಟ್ ಆರ್ ಅಟ್ ದ ಬಿಗಿನಿಂಗ್ ಅಂದರೆ ಇದು ಬಿಗಿನಿಂಗಲ್ಲಾದರೂ ಬರ್ಬೋದು, ಆರ್ ದೆ ಮೇ ಅಪಿಯರ್ ಅಟ್ ದ ಎಂಡ್ ಆ್ಯಂಡ್ ಚೇಂಜ್ ದ ಮೀನಿಂಗ್ ಆಫ್ ದ ವರ್ಡ್. ಅಂದರೆ ಇವು ಎಲ್ಲಿ ಬರ್ತವೆ ಅಂತ ಅಂದರೆ ಒಂದು ವರ್ಡಿನ ಬಿಗಿನಿಂಗಲ್ಲಿ ಬರ್ಬೋದು ಅಥವಾ ಎಂಡಲ್ಲಿ ಬರ್ಬೋದು. ವೈ ದೇ ಅಪಿಯರ್ ಮೀನ್ಸ್ ದೇ ವಾಂಟ್ ಟು ಚೇಂಜ್ ದ ಮೀನಿಂಗ್ ಆಫ್ ದ ವರ್ಡ್. ಅವು ಯಾಕೆ ಬರ್ತವೆ ಅಂತ ಅಂದರೆ ಮೀನಿಂಗ್ದು ಚೇಂಜ್ನ ಆಗೋದಕ್ಕೋಸ್ಕರ, ಒಂದು ವರ್ಡಿನ ಮೀನಿಂಗ್ನ ಚೇಂಜ್ ಮಾಡೋಕ್ಕೋಸ್ಕರ ಈ ಅಫಿಕ್ಸ್ಗಳು ಅಪಿಯರ್ ಆಗ್ತವೆ. ದೇ ಮೇ ಬಿ ಪ್ಲೇಸ್ಡ್ ಅಟ್ ದ ಬಿಗಿನಿಂಗ್ ಆಫ್ ದ ವರ್ಡ್ ಆರ್ ದೇ ಮೇ ಬಿ ಪ್ಲೇಸ್ಡ್ ಅಟ್ ದ ಎಂಡ್ ಆಫ್ ದಿ ವರ್ಡ್. ಅಂದರೆ ಬಿಗಿನಿಂಗಲ್ಲಾದರೂ ಅಫಿಕ್ಸ್ಗಳನ್ನ ಹಾಕ್ಬೋದು, ಎಂಡಿಂಗಲ್ಲಾದರೂ ಅಫಿಕ್ಸ್ಗಳನ್ನ ಹಾಕ್ಬೋದು. Or in other words, we can say that an affix is a set of letters generally added to the beginning or end of a word to modify its meaning. ಇನ್ನು ಬೇರೆ ಅರ್ಥದಲ್ಲಿ ಹೇಳ್ಬಹುದು ಅಂತ ಅಂದರೆ ಅಫಿಕ್ಸ್ ಅನ್ನೋಂಥದ್ದು ಇಟ್ ಈಸ್ ಅ ಸೆಟ್ ಆಫ್ ಲೆಟರ್ಸ್. ಗೊತ್ತಾಗುತ್ತಲ್ವ, ಲೆಟರ್ಗಳ ಸೆಟ್ಗೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸೆಟ್ ಆಫ್ ಲೆಟರ್ಸ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಎ ವರ್ಡ್ ಅಂತ. ಪದಗಳ ಅಕ್ಷರಗಳ ಗುಂಪಿಗೆ ನಾವು ಅಫಿಕ್ಸ್ ಅಂತ ಕರಿತೀವಿ. ಇಟ್ ಈಸ್ ಜನರಲಿ ಆ್ಯಡೆಡ್ ಟು ದ ಬಿಗಿನಿಂಗ್ ಆರ್ ಎಂಡ್ ಆಫ್ ಎ ರೂಟ್ ವರ್ಡ್ ಅಂತ ಹೇಳ್ತಾರೆ. ಒಂದು ರೂಟ್ ವರ್ಡಿನ ಬಿಗಿನಿಂಗಲ್ಲಿ ಅಥವಾ ಎಂಡಲ್ಲಿ ಇದನ್ನು ಯೂಶ್ವಲ್ ಆಗಿ ಯೂಸ್ ಮಾಡೋ ಅಂಥದ್ದು. ಇಟ್ ಈಸ್ ಯೂಸ್ಡ್ ಟು ಮಾಡಿಫೈ ಇಟ್ಸ್ ಮೀನಿಂಗ್ ಅಂತ ಹೇಳ್ತಾರೆ. ಇವನ್ನ ಏನಕ್ಕೆ ಬಳಸ್ತಾರೆ ಅಂತ ಅಂದರೆ ಚೇಂಜ್ ಮಾಡೋದಕ್ಕೆ, ಮೀನಿಂಗ್ನ ಚೇಂಜ್ ಮಾಡೋದಕ್ಕೆ. ಮಾಡಿಫೈ ಈಸ್ ನಥಿಂಗ್ ಬಟ್ ಚೇಂಜ್ ಇಟ್ಸ್ ಮೀನಿಂಗ್ ಅಂತ, ಮೀನಿಂಗ್ನ ಚೇಂಜ್ ಮಾಡೋಕ್ಕೆ ಬಳಸೋ ಅಂಥದ್ದು. ದ ರೂಟ್ ಈಸ್ ದ ಪೋರ್ಷನ್ ಆಫ್ ದ ವರ್ಡ್ ದಟ್ ರಿಮೈನ್ಸ್ ವೆನ್ ಆಲ್ ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ ಹ್ಯಾವ್ ಬೀನ್ ರಿಮೂವ್ಡ್. ಟಿಪಿಕಲಿ ದೇ ಕ್ಯಾನ್ ಸ್ಟ್ಯಾಂಡ್ ಅಲೋನ್. ರೂಟ್ ಅಂದರೆ ಏನು ಅಂತ, ರೂಟ್ ವರ್ಡ್ ಅಂತ ಬಳಸಿದ್ರಲ್ವ ಇಲ್ಲಿ. ರೂಟ್ ವರ್ಡ್ ಅಂತ ಅಂದರೆ ಏನು ಅಂತ ಅಂದರೆ ದ ರೂಟ್ ಈಸ್ ದ ಪೋರ್ಷನ್ ಆಫ್ ದ ವರ್ಡ್. ಯಾವ ವರ್ಡ್ ಇರುತ್ತೆ ಮೂಲ, ಅದನ್ನು ನಾವು ರೂಟ್ ವರ್ಡ್ ಅಂತ ಕರಿತೀವಿ. ದಟ್ ರಿಮೈನ್ಸ್ ವೆನ್ ಆಲ್ ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ ಹ್ಯಾವ್ ಬೀನ್ ರಿಮೂವ್ಡ್. ಈ ಪ್ರಿಫಿಕ್ಸ್ಗಳು ಸಫಿಕ್ಸ್ಗಳು ಎಲ್ಲನೂ ರಿಮೂವ್ ಮಾಡಿದಾಗ ಉಳಿಯೋ ಅಂಥ ವರ್ಡ್ ಏನಿರುತ್ತೆ ಅದನ್ನು ನಾವು ರೂಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಟಿಪಿಕಲಿ ದೇ ಕ್ಯಾನ್ ಸ್ಟ್ಯಾಂಡ್ ಅಲೋನ್. ಈ ರೂಟ್ ವರ್ಡ್ಗಳಿಗೆ ಯಾವ ಒಂದು ಕೆಪಬಿಲಿಟಿ ಅಥವಾ ಕೆಪಾಸಿಟಿ ಇರುತ್ತೆ ಅಂತ ಅಂದರೆ ವಿತೌಟ್ ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ ದೇ ಕ್ಯಾನ್ ಸ್ಟ್ಯಾಂಡ್ ಅಲೋನ್. ಅವು ಪ್ರಿಫಿಕ್ಸ್ ಸಫಿಕ್ಸ್ ಇಲ್ಲ ಅಂದ್ರೂ ಕೂಡ ತನ್ನಷ್ಟಕ್ಕೆ ತಾನೇ ಅರ್ಥನ ಕೊಡೋ ಅಂತಹ ಒಂದು ಸಾಮರ್ಥ್ಯನ ಹೊಂದಿರುತ್ತವೆ ಅವು. ದೇ ಹ್ಯಾವ್ ದ ಕೆಪಾಸಿಟಿ ಟು ಗಿವ್ ದ ಮೀನಿಂಗ್ ವಿತೌಟ್ ಪ್ರಿಫಿಕ್ಸಸ್ ಆ್ಯಂಡ್ ಆಲ್ಸೋ ಸಫಿಕ್ಸಸ್ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಟೇಕ್ ದ ವರ್ಡ್ ಅನ್ಟಚಬಲ್. ಆಯಿತಾ, ಅನ್ಟಚಬಲ್ ಅನ್ನೋಂಥ ವರ್ಡ್ ತಗೊಂಡ್ರೆ ಇನ್ ದ ವರ್ಡ್ ಅನ್ಟಚಬಲ್ ಟಚ್ ಈಸ್ ದ ರೂಟ್. ಗೊತ್ತಾಗ್ತದೆ ಅಲ್ವಾ? ಅನ್ ಅನ್ನೋ ಅಂಥದ್ದು ಮತ್ತು ಏಬಲ್ ಅನ್ನೋ ಅಂಥದ್ದು ಪ್ರಿಫಿಕ್ಸ್ ಸಫಿಕ್ಸ್ಗಳು ಆಗ್ತಾ ಇದ್ದಾವೆ. ಟಚ್ ಅನ್ನೋ ಅಂಥದ್ದು ಇಟ್ ಈಸ್ ಕಾಲ್ಡ್ ಆಸ್ ದ ರೂಟ್ ವರ್ಡ್. ಅದನ್ನು ರೂಟ್ ವರ್ಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ದ ಟೂ ಮೇನ್ ಟೈಪ್ಸ್ ಆಫ್ ಅಫಿಕ್ಸಸ್ ಆರ್ ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್. ನೋಡಿ, ಅಫಿಕ್ಸಲ್ಲಿ 2 ಟೈಪ್ಸ್ ಇದ್ದಾವೆ. ಯಾವ್ಯಾವುದು ಅಂತ ಅಂದರೆ ಈಗ ನಿಮಗೆ ಗೊತ್ತಿರೋ ಹಂಗೆ ಪ್ರಿಫಿಕ್ಸಸ್ ಮತ್ತು ಸಫಿಕ್ಸಸ್ನೇ ಅಲ್ಲಿ ಇರ್ತಕ್ಕಂಥ 2 ಟೈಪ್ಸು. ಇನ್ ದ ಅನ್ಟಚಬಲ್ ಎಕ್ಸಾಂಪಲ್ ಎಬೋವ್, un is the prefix and able is the
ಸಫಿಕ್ಸ್. ಮೇಲಿನ ಒಂದು ಎಕ್ಸಾಂಪಲಲ್ಲೇ ನೋಡಿದ್ವಿ ಅಲ್ವಾ, ಅದರಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ ಅನ್ನೋ ಅಂಥದ್ದು ಇಟ್ ಈಸ್ ನಥಿಂಗ್ ಬಟ್ ಪ್ರಿಫಿಕ್ಸ್. ಗೊತ್ತಾಯ್ತಲ್ವಾ? ಅನ್ನೋ ಅಂಥದ್ದು ಏನಾಯಿತು, ಮೊದಲಿಗೆ ಬಂತು. ರೂಟ್ ವರ್ಡಿನ ಮುಂಚೆ ಬಂದಿರೋ ಅಂಥದ್ದು ಅನ್ನೋ ಅಂಥದ್ದು ಪ್ರಿಫಿಕ್ಸ್ ಆದರೆ ಏಬಲ್ ಅನ್ನೋ ಅಂಥದ್ದು ಇಟ್ ಬಿಕಮ್ಸ್ ದಿ ಸಫಿಕ್ಸ್. ಗೊತ್ತಾಯ್ತಲ್ವಾ? ಸಫಿಕ್ಸ್ ಆಗ್ತಾ ಇದೆ ಅಲ್ಲಿ. ಸೊ ಇನ್ನೊಂದು ಎಕ್ಸಾಂಪಲ್ನ ನಾವು ನೋಡೋದೇ ಆದರೆ ಅಲ್ಲಿ ಯಾವುದು ಕೊಡ್ತಾ ಇದ್ದೀನಿ ಅಂತ ಅಂದರೆ ಅನ್ರಿಸರ್ವ್ಡ್ ಅನ್ನೋ ಅಂಥದ್ದು. ಐ ಥಿಂಕ್ ಯು ಆರ್ ಲುಕಿಂಗ್ ಅಟ್ ದ ಎಕ್ಸಾಂಪಲ್. ಸಾರಿ, ಅನ್ರಿಸರ್ವ್ಡ್ ಅನ್ನೋಂಥ ಒಂದು ವರ್ಡ್ನ ನೋಡಿದಾಗ ಅನ್ ಬಿಕಮ್ಸ್ ದ ಪ್ರಿಫಿಕ್ಸ್, ಇ ಡಿ ಬಿಕಮ್ಸ್ ದ ಸಫಿಕ್ಸ್, ರಿಸರ್ವ್ ಬಿಕಮ್ಸ್ ದ ರೂಟ್ ವರ್ಡ್. ಗೊತ್ತಾಗುತ್ತಲ್ವಾ? ಇಲ್ಲಿ ಅನ್ರಿಸರ್ವ್ಡ್ ಅನ್ನೋ ಅಂಥದ್ದನ್ನು ನಾವು ನೋಡಿದಾಗ ನೋಡಿ, ಅನ್ರಿಸರ್ವ್ಡ್ ಅನ್ನೋಂಥ ಒಂದು ವರ್ಡ್ನ ನೋಡಿದಾಗ ದಿಸ್ ಬಿಕಮ್ಸ್ ಪ್ರಿಫಿಕ್ಸ್, ಇ ಡಿ ಬಿಕಮ್ಸ್ ಸಫಿಕ್ಸ್. ಗೊತ್ತಾಗ್ತದೆ ಅಲ್ವಾ? Likewise, you have to take the examples to understand prefixes and suffixes. Now, let us understand what do you mean by prefixes. Prefixಗಳು ಅಂತಂದ್ರೆ ಏನು ಅಂತ ನೋಡೋಣ. Prefix are group of letters added to the beginning of word to get new words. Prefix ಅನ್ನೋ ಅಂಥದ್ದು ಇಟ್ ಈಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ಲೆಟರ್ಸ್. ಲೆಟರ್ಗಳ ಒಂದು ಗುಂಪು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ವರ್ಡ್. ಇಟ್ ಈಸ್ ಆ್ಯಡೆಡ್ ಟು ದ ಬಿಗಿನಿಂಗ್ ಆಫ್ ವರ್ಡ್ಸ್ ಟು ಗೆಟ್ ನ್ಯೂ ವರ್ಡ್ಸ್. ಇದನ್ನು ಪ್ರಿಫಿಕ್ಸ್ಗಳನ್ನ ನಾವೇನು ಮಾಡ್ತೀವಿ ಅಂತ ಅಂದರೆ ವರ್ಡಿನ ಬಿಗಿನಿಂಗಲ್ಲಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ದೇ ಆರ್ ಆ್ಯಡೆಡ್ ಟು ದ ಬಿಗಿನಿಂಗ್ ಆಫ್ ದ ವರ್ಡ್ಸ್ ಸೊ ದಟ್ ವಿ ಕ್ಯಾನ್ ಗೆಟ್ ನ್ಯೂ ವರ್ಡ್ಸ್. ಹೊಸ ಪದಗಳನ್ನ ನಾವಲ್ಲಿ ಫ್ರೇಮ್ ಮಾಡ್ಕೋಬಹುದು. ಇನ್ ಅದರ್ ವರ್ಡ್ಸ್ ಪ್ರಿಫಿಕ್ಸಸ್ ಆರ್ ಅಟ್ಯಾಚ್ಡ್ ಟು ದ ಬಿಗಿನಿಂಗ್ ಆಫ್ ಎ ರೂಟ್ ವರ್ಡ್. ಪ್ರಿಫಿಕ್ಸ್ಗಳನ್ನ ಯಾವಾಗಲೂ ಏನು ಮಾಡ್ತೀವಿ ಅಂದರೆ ದೇ ಆರ್ ಅಟ್ಯಾಚ್ಡ್ ಟು ದ ಬಿಗಿನಿಂಗ್ ಆಫ್ ಎ ರೂಟ್ ವರ್ಡ್ ಅಂತ ಹೇಳ್ತಾರೆ. ಅಂದರೆ ರೂಟ್ ವರ್ಡಿನ ಸ್ಟಾರ್ಟಿಂಗಲ್ಲಿ ಈ ಒಂದು ಪ್ರಿಫಿಕ್ಸ್ಗಳನ್ನ ಹಾಕ್ತೀವಿ, ಅಟ್ಯಾಚ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದೇ ಕ್ರಿಯೇಟ್ ಎ ನ್ಯೂ ವರ್ಡ್ ವಿತ್ ಎ ನ್ಯೂ ಮೀನಿಂಗ್. ಪ್ರಿಫಿಕ್ಸ್ಗಳನ್ನ ಹಾಕಿದಾಗ ರೂಟ್ ವರ್ಡ್ಗೆ ಬೇರೆನೇ ಅರ್ಥ, ಒಂದು ಹೊಸ ಮೀನಿಂಗು ಬರುತ್ತೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಒಂದು ನ್ಯೂ ವರ್ಡ್ ಬರುತ್ತೆ, ಅದು ಕೂಡ ವಿತ್ ಎ ನ್ಯೂ ಮೀನಿಂಗ್ ಅನ್ನೋ ಅಂಥದ್ದನ್ನು ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಹಿಯರ್ ಡಿಸ್ಅಪಿಯರ್, ಡಿಸ್ ಪ್ಲಸ್ ಅಪಿಯರ್, ಡಿಸ್ಅಪಿಯರ್. ಹಿಯರ್ ಅಪಿಯರ್ ಈಸ್ ನಥಿಂಗ್ ಬಟ್ ರೂಟ್ ವರ್ಡ್. ಡಿಸ್ ಬಿಕಮ್ಸ್ prefix. Okay, likewise im is a prefix. Balance is a root word. When we add these things we get a new word called imbalance. ನೋಡಿ, dis ಅನ್ನೋ ಅಂಥದ್ದು ಪ್ರಿಫಿಕ್ಸ್ ಆಗುತ್ತೆ, ಅಪಿಯರ್ ಅನ್ನೋ ಅಂಥದ್ದು ರೂಟ್ ವರ್ಡ್ ಆಗುತ್ತೆ. ಸೊ ಎರಡನ್ನೂ ಜಾಯಿನ್ ಮಾಡಿದಾಗ ಡಿಸ್ಅಪಿಯರ್ ಅಂತ ಒಂದು ವರ್ಡ್ ಬರುತ್ತೆ ವಿತ್ ಎ ನ್ಯೂ ಮೀನಿಂಗ್ ಅಂತಲೇ ಹೇಳ್ಬೋದು. ಗೊತ್ತಾಗ್ತಾರೆ, ಒಂದು ಹೊಸ ಅರ್ಥ ಬರುತ್ತೆ. ಅಪಿಯರ್ ಅಂತ ಅಂದ್ರೇನು, ಕಾಣಿಸ್ಕೊಳೋದು. ಡಿಸಪಿಯರ್ ಅಂತ ಅಂದರೆ ಮಾಯವಾಗೋಗಂಥದ್ದು. ಇಂಬ್ಯಾಲೆನ್ಸ್, ಇಮ್ ಅನ್ನೋಂಥದ್ದು ಪ್ರಿಫಿಕ್ಸು, ಬ್ಯಾಲೆನ್ಸ್ ಅನ್ನೋಂಥದ್ದು ರೂಟ್ ವರ್ಡು. ಎರಡನ್ನು ಜಾಯಿನ್ ಮಾಡಿದಾಗ ವಿ ಗೆಟ್ ಎ ನ್ಯೂ ವರ್ಡ್ ವಿತ್ ಎ ನ್ಯೂ ಮೀನಿಂಗ್. ಅದೇ ಥರ ನಾನ್ ಪ್ಲಸ್ ವೈಲೆನ್ಸ್, ನಾನ್ ವೈಲೆನ್ಸ್. ಅನ್ ಪ್ಲಸ್ ಹ್ಯಾಪಿ, ಅನ್ಹ್ಯಾಪಿ. ಹಿಯರ್ ನಾನ್ ಆ್ಯಂಡ್ ಅನ್ ಆರ್ ಪ್ರಿಫಿಕ್ಸಸ್. ವೈಲೆನ್ಸ್ ಆ್ಯಂಡ್ ಹ್ಯಾಪಿ ಈಸ್ ನಥಿಂಗ್ ಬಟ್ ರೂಟ್ ವರ್ಡ್. ಸೊ when we join these two words we get a new word with a new meaning. Likewise in unhappy also we get a new word with a new meaning, that is unhappy. ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಪ್ರಿಫಿಕ್ಸ್ಗಳು ಅಂತ ಅಂದರೆ ರೂಟ್ ವರ್ಡಿನ ಮುಂಭಾಗದಲ್ಲಿ ಅಟ್ಯಾಚ್ ಮಾಡೋ ಅಂಥದಕ್ಕೆ ನಾವು ಪ್ರಿಫಿಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದು ದೆ ಕ್ರಿಯೇಟ್ ಎ ನ್ಯೂ ವರ್ಡ್ ವಿತ್ ಎ ನ್ಯೂ ಮೀನಿಂಗ್. ಅವು ಏನು ಮಾಡ್ತಾವೆ ಪ್ರಿಫಿಕ್ಸ್ಗಳು ಅಂತಂದರೆ ನ್ಯೂ ವರ್ಡ್ನ ನ್ಯೂ ಮೀನಿಂಗ್ ಜೊತೆ ಕ್ರಿಯೇಟ್ ಮಾಡಿ ಕೊಡ್ತವೆ. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ಸಫಿಕ್ಸಸ್. Suffixes is a letter or a group of letters. Suffixes is a letter or a group of letters added at the end of word to form new words with or without a change of word class. Suffix ಅನ್ನೋ ಅಂಥದ್ದು ಇಟ್ ಈಸ್ ನಥಿಂಗ್ ಬಟ್ ಎ ಲೆಟರ್ ಆರ್ ಎ ಗ್ರೂಪ್ ಆಫ್ ಲೆಟರ್ಸ್. ಗೊತ್ತಾಗುತ್ತಲ್ವ, ಲೆಟರ್ ಇರ್ಬೋದು, ಯು ಕ್ಯಾನ್ ಆ್ಯಡ್ ಎ ಸಿಂಗಲ್ ಲೆಟರ್
ಆರ್ ಯು ಕ್ಯಾನ್ ಆ್ಯಡ್ ಗ್ರೂಪ್ ಆಫ್ ಲೆಟರ್ಸ್ ಅಟ್ ದ ಎಂಡ್ ಆಫ್ ದ ವರ್ಡ್. ಅಂದರೆ ಇಲ್ಲಿ ವರ್ಡಿನ ಕೊನೆಗೆ ಆ್ಯಡ್ ಮಾಡೋ ಅಂಥದ್ದು. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಟು ಫಾರ್ಮ್ ನ್ಯೂ ವರ್ಡ್ಸ್ ವಿತ್ ಆರ್ ವಿತೌಟ್ ಎ ಚೇಂಜ್ ಆಫ್ ವರ್ಡ್ ಕ್ಲಾಸ್. ಅಂದರೆ ವರ್ಡ್ ಕ್ಲಾಸ್ನೇ ನಾವು ಚೇಂಜ್ ಮಾಡಲ್ಲ, ಆದರೆ ಇದು ಮಾತ್ರ ಆ್ಯಡ್ ಆಗಿರುತ್ತೆ ಅನ್ನೋಂಥದ್ದು. ಇನ್ ಅದರ್ ವರ್ಡ್ಸ್ ಸಫಿಕ್ಸಸ್ ಆರ್ ಅಟ್ಯಾಚ್ಡ್ ಟು ದ ಎಂಡ್ ಆಫ್ ಎ ರೂಟ್ ವರ್ಡ್. ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂತ ಅಂದರೆ ಸಫಿಕ್ಸ್ಗಳು ಅಂತಂದರೆ ದೇ ಆರ್ ಅಟ್ಯಾಚ್ಡ್ ಟು ದ ಎಂಡ್ ಆಫ್ ಎ ರೂಟ್ ವರ್ಡ್. ರೂಟ್ ವರ್ಡಿನ ಎಂಡಲ್ಲಿ ಇದನ್ನು ಅಟ್ಯಾಚ್ ಮಾಡ್ತಾರೆ. ದೇ ಟು ಕ್ರಿಯೇಟ್ ಎ ನ್ಯೂ ವರ್ಡ್ ವಿತ್ ಎ ನ್ಯೂ ಮೀನಿಂಗ್. ಅವು ಕೂಡ ಏನು ಮಾಡುತ್ತೆ, ದೇ ಕ್ಯಾನ್ ಆಲ್ಸೋ ಹ್ಯಾವ್ ದ ಕೆಪಾಸಿಟಿ, ದಟ್ ಈಸ್ ಸಫಿಕ್ಸಸ್ ಆರ್ ಆಲ್ಸೋ ಹ್ಯಾವಿಂಗ್ ದ ಕೆಪಾಸಿಟಿ ಟು ಕ್ರಿಯೇಟ್ ಎ ನ್ಯೂ ವರ್ಡ್ ವಿತ್ ಎ ನ್ಯೂ ಮೀನಿಂಗ್. ಅವು ಕೂಡ ಎಂಥ ಸಾಮರ್ಥ್ಯ ಹೊಂದಿದ್ದಾವೆ ಅಂದರೆ ಪ್ರಿಫಿಕ್ಸ್ ಥರನೇ. ಲೈಕ್ ಪ್ರಿಫಿಕ್ಸಸ್, ಸಫಿಕ್ಸಸ್ ಆಲ್ಸೋ ಕ್ರಿಯೇಟ್ ಎ ನ್ಯೂ ವರ್ಡ್ ವಿತ್ ಎ ನ್ಯೂ ಮೀನಿಂಗ್. ಹೇಗೆ ಪ್ರಿಫಿಕ್ಸು ಹೊಸ ವರ್ಡು ಮತ್ತು ಹೊಸ ಮೀನಿಂಗ್ನ ಕೊಡುತ್ತೋ ಹಾಗೇನೆ ಸಫಿಕ್ಸು ಕೂಡ ಏನು ಮಾಡ್ತವೆ ಅಂತಂದರೆ ದೆ ಕ್ರಿಯೇಟ್ ಎ ನ್ಯೂ ವರ್ಡ್ ವಿತ್ ಎ ನ್ಯೂ ಮೀನಿಂಗ್. ಫಾರ್ ಎಕ್ಸಾಂಪಲ್ ಹಿಯರ್ ಲುಕ್ ಅಟ್ ದ ಎಕ್ಸಾಂಪಲ್. ಲಿಮಿಟ್ ಅನ್ನೋ ಅಂಥದ್ದು ಲಿಮಿಟ್ ಬಿಕಮ್ಸ್ ರೂಟ್ ವರ್ಡ್. ಲೆಸ್ ಈಸ್ ಆ್ಯಡೆಡ್ ಎಟ್ ದ ಎಂಡ್ ಆಫ್ ದ ರೂಟ್ ವರ್ಡ್ ಆ್ಯಂಡ್ ಬೈ ಆ್ಯಡಿಂಗ್ ಲೆಸ್ ವಿ ಗೆಟ್ ಎ ನ್ಯೂ ವರ್ಡ್ ಕಾಲ್ಡ್ ಲಿಮಿಟ್ಲೆಸ್. ಏನು ಅಂತ ಅಂದರೆ ಲಿಮಿಟ್ ಅನ್ನೋ ಅಂಥದ್ದು ಒಂದು ರೂಟ್ ವರ್ಡ್ ಆಗುತ್ತೆ. ಆ ರೂಟ್ ವರ್ಡ್ಗೆ ಲೆಸ್ ಅನ್ನೋ ಅಂತಹ ಒಂದು ಸಫಿಕ್ಸ್ನ ಸೇರಿಸಿದಾಗ ಒಂದು ಹೊಸ ವರ್ಡ್ ಬರ್ತಾ ಇದೆ ನಮಗೆ, ಲಿಮಿಟ್ಲೆಸ್ ಅಂತ. ಅದೇ ರೀತಿ ಎನ್ವಿರಾನ್ಮೆಂಟ್ ಬಿಕಮ್ಸ್ ಅ ರೂಟ್ ವರ್ಡ್, ಎ ಎಲ್ ಬಿಕಮ್ಸ್ ಸಫಿಕ್ಸ್. ವೆನ್ ವಿ ಆ್ಯಡ್ ಆರ್ ಅಟ್ಯಾಚ್ ಟು ಪಾರ್ಟ್ಸ್ ವಿ ಗೆಟ್ ಎ ನ್ಯೂ ವರ್ಡ್ ಕಾಲ್ಡ್ ಎನ್ವಿರಾನ್ಮೆಂಟಲ್ ವಿತ್ ಎ ನ್ಯೂ ಮೀನಿಂಗ್. ಗೊತ್ತಾಗ್ತಿದೆ ಅಲ್ವಾ? ಎನ್ವಿರಾನ್ಮೆಂಟಲ್ ಅಂತ ಹೇಳ್ಬಿಟ್ಟು ಆ್ಯಡ್ ಆಗುತ್ತೆ. ಕ್ವೆಸ್ಟ್ ಪ್ಲಸ್ ION. ವೆನ್ ವಿ ಆ್ಯಡ್ ದೀಸ್ ಟೂ ಡಿಫ್ರೆಂಟ್ ವರ್ಡ್ಸ್ we get a new word called question. Then nationality, nation, AL, ITY totally brings a new word called suffixes. New word called nationality. ನೋಡಿ, ನೇಷನ್ ಅಂತ ಇದೆ, AL ಆ್ಯಡ್ ಆಗುತ್ತೆ, ITY ಆ್ಯಡ್ ಆಗುತ್ತೆ. ಸೊ ಒಂದು ಹೊಸ ವರ್ಡು ಅಂದರೆ ಮೂರು ಇದನ್ನು ಇಲ್ಲಿ ಆ್ಯಡ್ ಮಾಡಿದ್ರೆ ಒಂದು ಹೊಸ ವರ್ಡು ನಮಗೆ ಬರ್ತಾ ಇದೆ. ಸೊ ಅದಷ್ಟು ಪ್ರಿಫಿಕ್ಸು ಸಫಿಕ್ಸು ಆಗಿತ್ತು. ಇಲ್ಲಿ ಲಿಸ್ಟ್ ಆಫ್ ಟಾಪ್ 5 ಪ್ರಿಫಿಕ್ಸಸ್ ಅಂತ ಹೇಳ್ಬಿಟ್ಟು ಒಂದು ಹೆಡ್ಲೈನ್ ಬರ್ತಾ ಇದೆ. ಇದೆಲ್ಲ ಈ ಕಾಲಮ್ ಎಲ್ಲನೂ ಪ್ರಿಫಿಕ್ಸಿಗೆ ಮೀನಿಂಗು ಪ್ಲಸ್ ಅಲ್ಲಿಗೆ ಎಕ್ಸಾಂಪಲ್ಗಳು ನೋಡೋಣ. ಅನ್ ಅಂತ ಅಂದರೆ ನಾಟ್ ಅಥವಾ ಆಪೋಸಿಟ್ ಆಫ್ ಅಂತ, ಅನೇಬಲ್ ಅಂತ ಚೇಂಜ್ ಮಾಡ್ಬೋದು. ರೀ ಅಂತ ಅಂದರೆ ಅಗೈನ್ ಅಂತ ಆಗುತ್ತೆ, ರೀಡ್ ಅಂತ, ರೀಸೈಕಲ್ ಅಂತಲೂ ಆಗುತ್ತೆ. ಇನ್ ಅನ್ನೋ ಅಂಥದ್ದು, ಅನ್ನೋ ಅಂಥದ್ದು IR ಅಥವಾ ILL ಅನ್ನೋ ಅಂಥದ್ದು ಯೂಸ್ ಮಾಡಿದ್ರೆ, ಈ ಪ್ರಿಫಿಕ್ಸ್ಗಳನ್ನ ಯೂಸ್ ಮಾಡಿದ್ರೆ ಈ ಅರ್ಥ ಕೊಡುತ್ತೆ. ಗೊತ್ತಾಗುತ್ತಲ್ವ? ನಾಟ್ ಅನ್ನೋ ಅಂಥದ್ದು. ಇನ್ಆ್ಯಕ್ಟಿವ್ ಅಂತ ಅಂದರೆ ನಾಟ್ ಆ್ಯಕ್ಟಿವ್, ಇಮ್ಮೆಚ್ಯೂರ್ ಅಂತ ಅಂದರೆ ನಾಟ್ ಮೆಚ್ಯೂರ್ಡ್ ಅಂತ, ಮತ್ತು ಇರ್ರೆಗ್ಯುಲರ್ ಅಂತ ಅಂದರೆ ನಾಟ್ ರೆಗ್ಯುಲರ್ ಟು ದ ಕ್ಲಾಸ್ ಅಂತ, ಇಲ್ಲೀಗಲ್ ಅಂತ ಅಂದರೆ ನಾಟ್ ಇನ್ ಎ ಲೀಗಲ್ ಸೆನ್ಸ್ ಅನ್ನೋ ಅಂಥದ್ದು. ಅದೇ ರೀತಿ ಡಿಸ್ ಅನ್ನೋ ಅಂಥದ್ದು ಡಿಸ್ ಆಲ್ಸೋ ಗಿವ್ಸ್ ದ ಮೀನಿಂಗ್ ಆಫ್ ನಾಟ್ ಅಥವಾ ಆಪೋಸಿಟ್ ಆಫ್, ಲೈಕ್ ಅನ್ನೋ ಅಂಥ ಥರನೇ ಇದು ಕೂಡ ಅದೇ ಅರ್ಥ ಕೊಡುತ್ತೆ. ಅದಕ್ಕೆ ಆಪೋಸಿಟ್ ಅನ್ನೋ ಅಂಥ ಅರ್ಥನ ಡಿಸ್ಸು ಅನ್ನೋಂತಹ ಒಂದು ಪ್ರಿಫಿಕ್ಸ್ ಕೊಡ್ತಾ ಇದೆ, ಡಿಸ್ ಅನ್ನೋ ಅಂಥದ್ದು. ಸೊ ಡಿಸ್ಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಡಿಸಾನೆಸ್ಟ್ ಅನ್ನೋ ಅಂಥದ್ದು. ಅದೇ ರೀತಿ EM ಅನ್ನೋ ಅಂತಹ ಪ್ರಿಫಿಕ್ಸ್ಗಳು ಆ್ಯಡ್ ಮಾಡಿದಾಗ ಏನು ಅರ್ಥ ಕೊಡುತ್ತೆ ಅಂತಂದರೆ ಕಾಸ್ ಟು, ಕಾರಣ ಆಗೋ ಅಂಥದ್ದು, ಎನೇಬಲ್, ಎಂಪವರ್ ಅನ್ನೋ ಅಂಥ ವರ್ಡ್ಸ್ನ ನಾವು EN ಅಥವಾ EMಗೆ ಈ ಎಕ್ಸಾಂಪಲ್ನ ಕೊಡ್ತೀವಿ. ಸೊ ಇದು ಟಾಪ್ 5 ಪ್ರಿಫಿಕ್ಸ್ಗಳಾಗುತ್ತೆ. ನೆಕ್ಸ್ಟು ಕಾಮನ್ ಸಫಿಕ್ಸಸ್ ಇನ್ ಇಂಗ್ಲೀಷ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಕಾಮನ್ ಸಫಿಕ್ಸ್ಗಳು ಯಾವ್ಯಾವು? ITY, ಕ್ವಾಲಿಟಿ ಆಫ್ ಅನ್ನೋ ಅಂಥದ್ದು, ಕ್ವಾಲಿಟಿನ ಹೇಳೋವಾಗ, ಇನ್ಆ್ಯಕ್ಟಿವಿಟಿ, ಸೆರೆನಿಟಿ ಅಂತ ಹೇಳ್ಬಿಟ್ಟು ವರ್ಡ್ಸ್ನ ಯೂಸ್ ಮಾಡಿದಾಗ ಅಲ್ಲಿ ಕ್ವಾಲಿಟಿನ ತೋರಿಸೋ ಅಂಥದ್ದಾಗಿರುತ್ತೆ. ಅಂದರೆ ಇನ್ಆ್ಯಕ್ಟಿವಿಟಿ ಅಂತ ಅಂದ್ರೇನು, ಚುರುಕಾಗಿಲ್ಲದೆ ಇರೋ ಅಂಥದ್ದು. ಸೆರೆನಿಟಿ ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಪೀಸ್ಫುಲ್ ನೇಚರ್ ಅಂತ, ಪ್ರಶಾಂತವಾಗಿರ್ತಕ್ಕಂಥವ್ರು. ಮೆಂಟ್ ಅನ್ನೋದು ಏನರ್ಥ ಕೊಡುತ್ತೆ? ಕಂಡೀಷನ್ ಆಫ್,
ಸ್ಥಿತಿನ ತಿಳಿಸೋ ಅಂಥದ್ದು, ಆರ್ಗ್ಯುಮೆಂಟ್ ಮಾಡೋ ಅಂಥದ್ದು, ಪನಿಷ್ಮೆಂಟ್ ಕೊಡೋ ಅಂಥದ್ದು. ನೆಸ್ ಅಂತ ಲಾಸ್ಟಲ್ಲಿ ಸಫಿಕ್ಸ್ ಥರ ಯೂಸ್ ಮಾಡಿದಾಗ ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳ್ತೀವಿ. ಹೆವಿನೆಸ್ ಭಾರ, ದುಃಖ. ಶಿಪ್ ಅನ್ನೋ ಅಂಥದ್ದು ಪೊಸಿಷನ್ ಹೆಲ್ಡ್ ಅಂತ ಹೇಳ್ತೀವಿ, ಸ್ಥಾನಮಾನದ ಬಗ್ಗೆ, ಫೆಲೋಶಿಪ್, ಓನರ್ಶಿಪ್ ಅನ್ನೋ ಅಂಥದ್ದು. ಎಲ್ ಅಂತ ಅಂದರೆ ಆ್ಯಕ್ಟ್ ಆರ್ ಪ್ರೋಸೆಸ್ ಆಫ್ ಅಂತ ಹೇಳ್ತಾರೆ. ರೆಫ್ಯೂಸಲ್, ರಿಸೈಟಲ್ ಅಂತ ಹೇಳ್ತಾರೆ. ಅಂದರೆ ಪ್ಲೇಯಿಂಗ್ ಪಿಯಾನೋ ಅಂತ ಹೇಳ್ಬೋದು ರಿಸೈಟಲ್ ಅನ್ನೋದಕ್ಕೆ, ಅಥವಾ ವಿವರಪೂರ್ಣ ಕಥನ, ಎಕ್ಸ್ಪ್ಲನೇಷನ್ ಮಾಡೋ ಅಂಥದ್ದು ಯಾವುದಾದ್ರೂ ಸ್ಟೋರೀಸ್ನ, ಅದನ್ನು ರಿಸೈಟಲ್ ಅಂತ ಹೇಳ್ತೀವಿ. ACY ಅಂತ ಅಂದರೆ ಸ್ಟೇಟ್ ಆರ್ ಕ್ವಾಲಿಟಿ, ಹಂತ ಅಥವಾ ಒಂದು ಗುಣಮಟ್ಟನ ತಿಳಿಸೋ ಅಂಥದ್ದು. ಪ್ರೈವೇಸಿ ಮತ್ತು ಡೆಲಿಕೆಸಿ ಅನ್ನೋ ಅಂಥದ್ದು. ಡೆಲಿಕೆಸಿ ಅಂತ ಅಂದರೆ ಒಂದು ಸ್ಮೂತ್ನೆಸ್, ಸಾಫ್ಟ್ನೆಸ್ ಅಂತ ಹೇಳ್ತೀವಿ. ಅಂದರೆ ನಾಜೂಕು, ನಯವಾಗಿರ್ತಕ್ಕಂಥದ್ದು, ಸಿಹಿಯಾಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಲೆಸ್ ಅಂತ ಅಂದರೆ ವಿತೌಟ್ ಅಂತ ಹೇಳ್ತೀವಿ. ಎಂಡ್ಲೆಸ್, ಏಜ್ಲೆಸ್ ಅಂತ ಹೇಳ್ಬೋದು, ಆಯಿತಾ. ಅಂದರೆ ಎಂಡ್ ಇಲ್ಲದೆ ಇರ್ತಕ್ಕಂಥದ್ದು, ಏಜ್ ಇಲ್ಲದೆ ಇರ್ತಕ್ಕಂಥದ್ದು, ವಿತೌಟ್ ಎಂಡ್, ವಿತೌಟ್ ಏಜ್ ಅಂತ, ಅವೇನು ಎಂಡ್ ಅಲ್ಲ ಅನ್ನೋಂಥದ್ದನ್ನ ತಿಳಿಸೋವಂತಹ ಕೆಲವು ಕಾಮನ್ ಸಫಿಕ್ಸ್ನ ನಾವು ಇಲ್ಲಿ ಲಿಸ್ಟ್ ಮಾಡಿದ್ವಿ. ಮತ್ತು ಲಾಸ್ಟ್ ಇವತ್ತು ಪ್ರಿಫಿಕ್ಸು ಸಫಿಕ್ಸು ನಿಮಗೆ ಗೊತ್ತಿದೆ, ಅದರಲ್ಲಿ ಜಾಸ್ತಿ ಏನೂ ಹೇಳೋದಕ್ಕಾಗಲ್ಲ, ಇಷ್ಟೇ ಇರೋ ಅಂಥದ್ದು. ಸೊ ನೆಕ್ಸ್ಟ್ ನಮ್ಮ ಒಂದು ಕ್ಲಾಸಿನ ಲಾಸ್ಟ್ ಪಾರ್ಟು ಥಾಟ್ ಫಾರ್ ದ ಡೇ ಅಂತ ಏನು ಹೇಳ್ತೀವಿ. ವೆಲ್ ಬಿಗನ್ ಈಸ್ ಹಾಫ್ ಡನ್ ಅನ್ನೋಂಥ ಒಂದು ಥಾಟ್ನ ಇವತ್ತು ತಂದಿದ್ದೀನಿ. ಸಿಂಪಲ್ ಆಗಿರೋ ಅಂಥ ಒಂದು ಥಾಟು ಏನು ಹೇಳುತ್ತೆ ಅಂತಂದರೆ, ಎಷ್ಟು ಸಿಂಪಲ್ಲಾಗಿ ಕಾಣುತ್ತೆ ಅಷ್ಟೇ ಆಳವಾದಂತಹ ಒಂದು ಮೀನಿಂಗ್ನ ಇನ್ಕ್ಲೂಡ್ ಮಾಡ್ಕೊಂಡಿರೋ ಅಂಥ ಒಂದು ಥಾಟ್ ಇದು. ನಾವು ಯಾವುದೇ ಕೆಲಸ ಆಗಲಿ ಹೇಗೆ ಸ್ಟಾರ್ಟ್ ಮಾಡ್ತೀವಿ, ಅದು ಸ್ಟಾರ್ಟ್ ಮಾಡೋವಾಗ ಇರೋಂತಹ ಒಂದು ಪಾಸಿಟಿವ್ ವೈಬ್ಸ್ ಏನಿದೆ ಅದು ಕೆಲಸನ ಅರ್ಧ ಮುಗಿಸ್ದಂಗೆ ಮಾಡುತ್ತೆ. ಗೊತ್ತಾಗತ್ತಲ್ವ? ಬಿಗಿನಿಂಗ್ ಚೆನ್ನಾಗಿದ್ದರೆ ಎಂಡಿಂಗು ಆಟೋಮೆಟಿಕ್ಕಾಗಿ ಚೆನ್ನಾಗಿರುತ್ತೆ ಅನ್ನೋ ಅಂಥದ್ದನ್ನು ಈ ಥಾಟು ತಿಳಿಸುತ್ತೆ ನಮಗೆ. ಸೊ ಏನೇ ಕೆಲಸ ಸ್ಟಾರ್ಟ್ ಮಾಡೋವಾಗ್ಲೂ ಒಳ್ಳೆಯ ಒಂದು ರೀತಿಯಲ್ಲಿ ಸ್ಟಾರ್ಟ್ ಮಾಡಿ. ಯಾವುದೇ ಒಂದು ಪ್ರೋಗ್ರಾಮ್ಗಳನ್ನ ನಾವು ಕಂಡಕ್ಟ್ ಮಾಡಿದಾಗಲೂ ನಾವು ನೋಡ್ತೀವಲ್ವ, ಏನಂತ ಒಂದು ಪ್ರಾರ್ಥನೆಯಿಂದ ಶುರುವಾಗ ಅಂಥದ್ದು. ಸೊ ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂತ ಹೇಳ್ತೀವಿ. ಅಂದರೆ ಯಾವುದನ್ನೇ ಆಗಲಿ ಕೆಲಸನ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಅರ್ಧ ಮುಗಿಸ್ದಂಗೆ ಆಗುತ್ತೆ. ಪ್ಲ್ಯಾನ್ ಮಾಡಿ ಒಂದು ಆರ್ಗನೈಸೇಷನ್ ಥರ ಒಂದು ಏನಂತ ಹೇಳ್ತೀವಿ, ಅಸೈನ್ ಮಾಡಬೇಕು, ಕರೆಕ್ಟಾಗಿ ಅಲೈನ್ ಮಾಡ್ಕೋಬೇಕು, ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಅದನ್ನು ಕರೆಕ್ಟಾಗಿ ಅದನ್ನು ಸ್ಟೆಪ್ಸ್ನ ಪಾಲಿಸಿ. ಗೊತ್ತಾಗುತ್ತಲ್ವ? ಈಗ ಕ್ಲಾಸ್ ಕೇಳಿಬಿಟ್ರೆ ಮುಗಿಯಲ್ಲ, ಕೇಳಿದ್ದನ್ನು ಒಂದು ಸಲ ಬರ್ದಾಗ ಏನಾಗುತ್ತೆ, ಮನಸ್ಸಲ್ಲಿ ಕೂತ್ಕೊಳುತ್ತೆ. ಸೊ ನೀವು ಹೆಂಗೆ ಸ್ಟಾರ್ಟ್ ಮಾಡ್ತೀರಾ ಹಂಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋಂಥದ್ದು ಕೂಡ ಇಲ್ಲಿ ಆಗಿರಬಹುದು. ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂತ ಹೇಳ್ತೀವಿ. ಸೊ ಯಾವಾಗ್ಲೂ ನಿಮ್ಮ ಒಂದು ಶ್ರಮ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಹಾಕಿದಾಗ ಅದು ಅರ್ಧ ಕೆಲಸನ ಮುಗಿಸ್ದಂಗೆ ಅಂತ ಹೇಳ್ಬಿಟ್ಟು ಈ ಒಂದು ಸೇಯಿಂಗು ಹೇಳ್ತಾ ಇದೆ. ಸೊ ಇವತ್ತಿನ ಕ್ಲಾಸ್ಗಳಲ್ಲಿ ಏನೇನು ಮಾಡಿದ್ವಿ ಅನ್ನೋದನ್ನು ಒಂದು ಸತಿ ರೀಕ್ಯಾಪ್ ಮಾಡೋದೇ ಆದರೆ, ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ನ ಮಾಡಿದ್ವಿ ನಾವು. ಅದರಲ್ಲಿ ಅಫಿಕ್ಸಸ್ ಅನ್ನೋದನ್ನು ನೋಡ್ತೀವಿ. ಅಫಿಕ್ಸಲ್ಲೇ ಬರ್ತಕ್ಕಂತಹ ಪಾರ್ಟ್ಸ್ ಯಾವುದು ಅಂತ ಅಂದರೆ, ಅಫಿಕ್ಸ್ಗಳು ಅಂತ ಅಂದರೆ ಬಿಗಿನಿಂಗ್ ಅಥವಾ ಎಂಡಲ್ಲಿ ಆ್ಯಡ್ ಮಾಡೋ ಅಂಥದಕ್ಕೆ, ಮತ್ತು ಅವು ಏನು ಮಾಡುತ್ತೆ ಅಂತ ಅಂದರೆ ಮೀನಿಂಗ್ನ ಚೇಂಜ್ ಮಾಡೋ ಅಂಥ ಒಂದು ಕೆಪಾಸಿಟಿನ ಹೊಂದಿರ್ತವೆ. ಮತ್ತು ಬಿಗಿನಿಂಗ್ ಅಥವಾ ಎಂಡ್, ರೂಟ್ ವರ್ಡಿನ ಬಿಗಿನಿಂಗ್ ಅಥವಾ ಎಂಡಲ್ಲಿ ಇದನ್ನು ಅಟ್ಯಾಚ್ ಮಾಡುತ್ತೀವಿ, ಮಾಡಿಫೈ ಕೂಡ ಆಗುತ್ತೆ. ಮತ್ತು ಇನ್ನೂ ಒಂದು ಏನು ಅಂತ ಅಂದರೆ, ರೂಟ್ ವರ್ಡ್ದು ಪ್ರಾಮುಖ್ಯತೆನ ತಿಳಿಸ್ತಾರೆ. ಇಲ್ಲಿ ರೂಟ್ ವರ್ಡ್ ಈಸ್ ದ ಪೋರ್ಷನ್ ಆಫ್ ದ ವರ್ಡ್ ದಟ್ ರಿಮೈನ್ಸ್ ವೆನ್ ಆಲ್ ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ ಹ್ಯಾವ್ ರಿಮೂವ್ಡ್ ಅಂತ ಹೇಳ್ತಾರೆ. ಅಂದರೆ ರೂಟ್ ವರ್ಡ್ ಅನ್ನೋ ಅಂಥದ್ದು ಏನಾಗುತ್ತೆ ಅಂತಂದರೆ, ಅದೊಂದು ಪೋರ್ಷನ್, ಅದು ಒಂದು ಭಾಗ. ಅದು ಏನು ಅಂತ ಅಂದರೆ, ಎಲ್ಲ ಪ್ರಿಫಿಕ್ಸು ಸಿಫಿಕ್ಸು ತೆಗೆದ್ರೂ ಅದು ದೆ ಕ್ಯಾನ್ ಸ್ಟ್ಯಾಂಡ್ ಅಲೋನ್ ಅನ್ನೋ ಅಂಥದ್ದನ್ನು ತಿಳಿಸ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ 2 ಕೊಡ್ತಾರೆ, ಅನ್ಟಚಬಲ್ ಮತ್ತು ಅನ್ರಿಸರ್ವ್ಡ್ ಅನ್ನೋ ಅಂಥದ್ದು. ಎರಡೂ ಸೆಂಟೆನ್ಸಲ್ಲಿ ಅನ್ನೋ ಅಂಥದ್ದು ಕಾಮನ್ ಆಗಿದೆ. ಪ್ರಿಫಿಕ್ಸ್ ಆದರೆ ಅನ್ಟಚಬಲಲ್ಲಿ ಏಬಲ್ ಅನ್ನೋ ಅಂಥದ್ದು ಸಫಿಕ್ಸ್ ಆಗುತ್ತೆ. ಅನ್ರಿಸರ್ವ್ಡಲ್ಲಿ ಇ.ಡಿ ಅನ್ನೋ ಅಂಥದ್ದು ಸಫಿಕ್ಸ್ ಆಗುತ್ತೆ. ಅದನ್ನು ಎಕ್ಸಾಂಪಲ್ಸ್ನ ನೋಡಿದ್ವಿ. ನೆಕ್ಸ್ಟು ಪ್ರಿಫಿಕ್ಸ್ಗಳು ಅಂತ ಅಂದರೆ, ಇಟ್ ಈಸ್ ಆ್ಯಡೆಡ್ ಅಟ್ ದ ಬಿಗಿನಿಂಗ್ ಆಫ್ ದ ವರ್ಡ್ಸ್ ಟು ಗೆಟ್ ಎ ನ್ಯೂ ವರ್ಡ್ಸ್ ಅಂತ ಹೇಳ್ತಾರೆ, ವಿತ್ ಎ ನ್ಯೂ ಮೀನಿಂಗ್ ಅಂತನೂ ಕೂಡ ತಿಳಿಸಿದ್ರು. ಅದಕ್ಕೆ ಕೆಲವು ಎಕ್ಸಾಂಪಲ್ಸ್ನ ನೋಡಿದ್ವಿ. ಅದೇ ರೀತಿ ಸಫಿಕ್ಸಸ್ ಅಂತ ಅಂದರೆ
ಅದನ್ನು ಆ್ಯಡೆಡ್ ಅಟ್ ದ ಎಂಡ್ ಆಫ್ ದ ರೂಟ್ ವರ್ಡ್ ಟು ಫಾರ್ಮ್ ಎ ನ್ಯೂ ವರ್ಡ್ ವಿತ್ ಆರ್ ವಿತೌಟ್ ಎ ಚೇಂಜ್ ಆಫ್ ವರ್ಡ್ ಕ್ಲಾಸ್ ಅಂತ ಹೇಳಿದ್ರು. ಆ್ಯಂಡ್ ದೇ ಟು ಕ್ರಿಯೇಟ್ ಎ ನ್ಯೂ ವರ್ಡ್ ವಿತ್ ಎ ನ್ಯೂ ಮೀನಿಂಗ್ ಅಂತ ಹೇಳಿದ್ದಾರೆ. ಅದಕ್ಕೆ ಕೆಲವು ಎಕ್ಸಾಂಪಲ್ಸ್ನ ನೋಡಿದ್ವಿ. ಆಮೇಲೆ ಟಾಪ್ 5 ಪ್ರಿಫಿಕ್ಸ್ಗಳನ್ನ ನೋಡಿದ್ವಿ. ಅದರದ್ದು ಮೀನಿಂಗು ಮತ್ತು ಎಕ್ಸಾಂಪಲ್ನ ಕೂಡ ನೋಡಿದ್ದೀವಿ. ಅದೇ ರೀತಿ ಕಾಮನ್ ಸಫಿಕ್ಸಸ್ ವಿಚ್ ಆರ್ ಯೂಸ್ಡ್ ಇನ್ ಇಂಗ್ಲೀಷ್ ಅನ್ನೋಂಥದ್ದನ್ನು ಕೂಡ ಒಂದು ಟೇಬಲ್ ಮಾಡಿ ಅಲ್ಲಿ ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಅಲ್ಲೂ ಕೂಡ ಸಫಿಕ್ಸು ಯಾವ್ಯಾವ ಬರ್ತವೆ, ಕಾಮನ್ನಾಗಿ ಯೂಸ್ ಮಾಡೋ ಅಂಥದ್ದು, ಅದು ಏನು ಮೀನಿಂಗ್ ಕೊಡ್ತವೆ ಸಫಿಕ್ಸ್ಗಳು, ಮತ್ತು ಅದಕ್ಕೆ ಎಕ್ಸಾಂಪಲ್ಗಳು, ಮತ್ತು ಅದಕ್ಕೆ ಮೀನಿಂಗ್ಸು, ಕೆಲವು ಡಿಫಿಕಲ್ಟ್ ವರ್ಡ್ಸ್ ಇದ್ವು, ಅದಕ್ಕೆ ಮೀನಿಂಗ್ಸ್ನೂ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಸೊ ಇದಿಷ್ಟು ಇವತ್ತಿನ ಒಂದು ಕ್ಲಾಸ್ ಆಗಿತ್ತು. ಇನ್ನು ಮುಂದಿನ ಕ್ಲಾಸ್ಗಳು ಕೆಲವು ಈಸಿ ಅಂದರೆ ಒಂದೇ ಒಂದು ಕ್ಲಾಸಲ್ಲಿ ಮುಗಿಯೋ ಅಂಥವಿರುತ್ತೆ, ಕೆಲವು ಶಾರ್ಟ್ ಫಾರ್ಮ್ಸ್ ಇರುತ್ತೆ, ಚಿಕ್ಕ ಚಿಕ್ಕದಾಗಿರೋ ಅಂಥವು, ಅದಕ್ಕೆ ಏನಾಗುತ್ತೆ ಬೇಗ ಮುಗಿಯೋ ಅಂಥ ಒಂದು ಚಾನ್ಸಸ್ ಇರುತ್ತೆ. ಇದೆಲ್ಲ ಕೂಡ ನೋಟ್ಸ್ಗೆ ಹಾಕಿ ದಯವಿಟ್ಟು ಯಾವ ಕ್ಲಾಸ್ನೂ ಕೂಡ ಸ್ಕಿಪ್ ಮಾಡಬೇಡಿ. ಗ್ರಾಮರಲ್ಲಿ ಮಾಡ್ತಾ ಇರೋಂಥದ್ದು ನಿಮಗೆ ಯೂಸ್ ಆಗೋಂಥದ್ದಾಗಿರುತ್ತೆ, ಆಯಿತಾ. ಕೆಲವ್ರಿಗೆ ಹೈಸ್ಕೂಲಲ್ಲಿ ಮಿಡ್ಲ್ ಸ್ಕೂಲಲ್ಲಿ ಇವನ್ನೆಲ್ಲ ಟೀಚ್ ಮಾಡಿರಲ್ಲ ಇನ್ ಡೀಟೇಲಾಗಿ. ಸೊ ಇನ್ನೊಂದು ಸತಿ ವಾರ್ಮಪ್ ಮಾಡ್ದಂಗೆ ಮಾಡಿ ಬ್ರಿಡ್ಜ್ ಕೋರ್ಸ್ ಅನ್ನೋ ಅಂತಹ ಒಂದು ಹೆಸರಲ್ಲಿ ಅವನ್ನೆಲ್ಲ ರೀಕ್ಯಾಪ್ ಮಾಡ್ತಾ ಇನ್ನೂ ಒಂದು ಆಳವಾಗಿ ಅದನ್ನು ಅರ್ಥ ಮಾಡ್ಕೊಳಂಗೆ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ದೀವಿ, ಆಯಿತಾ. ಸೊ ಅದರದ್ದು ಲಾಭ ನಿಮಗೆ ಆಗಬೇಕು, ಪ್ರಾಫಿಟ್ಟು ಬೆನಿಫಿಟ್ಟು ಎಲ್ಲ ನಿಮಗೆ ಆಗಬೇಕಾಗಿರೋ ಅಂಥದ್ದು. ಸೊ ಯಾವ ಕ್ಲಾಸಸ್ನೂ ಸ್ಕಿಪ್ ಮಾಡಬೇಡಿ. ವ್ಯೂಸ್ಗಳು ಕಡಿಮೆ ಆಗ್ತಾ ಇದ್ದಾವೆ, ನೋಡ್ತಾ ಇಲ್ಲ, ಸುಮಾರು ಜನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಮೊದಲಿದ್ದಷ್ಟು ವ್ಯೂಸ್ಗಳು ಬರ್ತಾ ಇಲ್ಲ. ಸೊ ನೀವು ಸ್ಕಿಪ್ ಮಾಡಿದ್ರೆ ಆ ಪ್ರಾಬ್ಲಮ್ ನಿಮಗೇನೆ ಅಲ್ವಾ. ಕ್ಲಾಸಸ್ಸಲ್ಲಿ ಆಬ್ಸೆಂಟ್ ಆದರೆ ನಿಮಗೆ ಕ್ಲಾಸಸ್ ಸ್ಕಿಪ್ ಆಗುತ್ತೆ. ಬಟ್ ಇಲ್ಲಿ ಆನ್ಲೈನ್ ಕ್ಲಾಸಸ್ಸಲ್ಲಿ ಏನು ಅಂತ ಅಂದರೆ ವೀಡಿಯೋಸ್ ನಿಮ್ಮ ಹತ್ರನೇ ಇರುತ್ತೆ, ನೀವು ಯಾವ ಟೈಮಲ್ಲಿ ಬೇಕಾದರೂ ಅದನ್ನು ನಿಮ್ಮ ಕನ್ವೀನಿಯೆಂಟ್ ಟೈಮಲ್ಲಿ ನೋಡ್ಕೋಬೋದು. ಸೊ ಇಲ್ಲೂ ಸ್ಕಿಪ್ ಮಾಡೋಕ್ಕೋದ್ರೆ ಪ್ರಾಬ್ಲಮ್ ನಿಮಗೆ ಆಗುತ್ತೆ. ಯಾವುದೇ ಒಂದು ಕಾರಣಕ್ಕೂ ಕಾಲೇಜ್ ಸ್ಟಾರ್ಟ್ ಆಗೋವರೆಗೂ ಏನು ಡಿಸಿಷನ್ ಗೌರ್ಮೆಂಟ್ ಕೊಡುತ್ತೆ ಅಲ್ಲಿವರೆಗೂ ಕೂಡ ಆನ್ಲೈನ್ ಕ್ಲಾಸಸ್ ನಡೀತಾ ಇರುತ್ತೆ. ಅದರ ಉಪಯೋಗಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಹೊಸ ಹೊಸ ಕೋರ್ಸ್ಗಳಿರುತ್ತೆ, ಹೊಸ ಹೊಸ ಸಬ್ಜೆಕ್ಟ್ಗಳಿರ್ತವೆ, ಆಯಿತಾ. ಹೊಸ ಸಿಲೆಬಸ್ ನೋಡ್ತಾ ಇರ್ತೀರ, ಅವನ್ನ ಅರ್ಥ ಮಾಡ್ಕೋಬೇಕು ಅಂತಂದರೆ ಬ್ರಿಡ್ಜ್ ಕೋರ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ, ಯಾವುದೇ ಒಂದು ಸಬ್ಜೆಕ್ಟ್ ಆಗಿರ್ಬೋದು. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಏನು ಥಾಟ್ ಫಾರ್ ದಿ ಡೇ ನೋಡಿದ್ವಿ ಅದನ್ನು ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.